MDM ಕ್ಯಾಲ್ಕುಲೇಟರ್ ವಿಡಿಯೋ ಟ್ಯುಟೋರಿಯಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಹೊಸದಾದ ಅಕಾಡೆಮಿಕ್ ಇಯರ್ನ ಹೇಗೆ ಆ್ಯಡ್ ಮಾಡೋದು ಮತ್ತು ಆ ಅಕಾಡೆಮಿಕ್ ಇಯರ್ನ ಎಂಟರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಒಂದು ಅಕಾಡೆಮಿಕ್ ಇಯರ್ಗೆ ನೀವು ಎಂಟರ್ ಆಗಿರ್ತೀರ. ಹೊಸ ಅಕಾಡೆಮಿಕ್ ಇಯರ್ ಬೇಕು, ಹೇಗೆ ಆ್ಯಡ್ ಮಾಡೋದು? ತುಂಬ ಸುಲಭ ಇದೆ. ನಿಮ್ಮ ಮೊಬೈಲಲ್ಲಿ ನೀವು ಲಾಗಿನ್ ಆಗಿರ್ತೀರ. ಮೇಲ್ಭಾಗದಲ್ಲಿ ನೋಡಿ 3 ಗೆರೆ ಕಾಣುತ್ತೆ. ಬಲಭಾಗದಲ್ಲಿ ಎಡಭಾಗದಲ್ಲೂ 3 ಗೆರೆ ಇದೆ, ಬಲಭಾಗದಲ್ಲಿ 3 ಗೆರೆ ಇದೆ. ಬಲಭಾಗದಲ್ಲಿ 3 ಗೆರೆ ಮೇಲ್ಭಾಗ, ಆ 3 ಗೆರೆಯನ್ನು ಕ್ಲಿಕ್ ಮಾಡಿ ಅಲ್ಲಿ ಮೆನು ಅಂತ ಲಾಸ್ಟ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಕಾಡೆಮಿಕ್ ಇಯರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಡ್ಯಾಶ್ ಬೋರ್ಡ್ ಮೊದಲಿದೆ, ನಂತರ ಅಕಾಡೆಮಿಕ್ ಇಯರ್ ಇದೆ. ಆ ಅಕಾಡೆಮಿಕ್ ಇಯರ್ನ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ 2 ಅಕಾಡೆಮಿಕ್ ಇಯರ್ ತೋರಿಸ್ತಾ ಇದೆ. ಒಂದು 2025-26, ಇನ್ನೊಂದು 2024-25. 2025-26 ಸೆಲೆಕ್ಟ್ ಆಗಿದೆ, ಅಂದರೆ ನೀವು ಆ ಅಕಾಡೆಮಿಕ್ ಇಯರ್ ಇದ್ದೀರಾ, ಎಂಟರ್ ಆಗಿದ್ದೀರಾ ಅಂತೇಳಿ. ನನಗೆ 2026-27 ಅಕಾಡೆಮಿಕ್ ಬೇಕು. ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದೀವಿ. ಮೇಲ್ಭಾಗದಲ್ಲಿ ನೋಡಿ ಆ್ಯಡ್ ನ್ಯೂ ಅಕಾಡೆಮಿಕ್ ಇಯರ್ ಅಂತ ಒಂದು ಆಪ್ಷನ್ ಇದೆ, ಒಂದು ಬಟನ್ ಕಾಣುತ್ತೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅಕಾಡೆಮಿಕ್ ಇಯರ್ ನೇಮ್ ಅಲ್ಲಿದೆ, ಸೆಲೆಕ್ಟ್ ಅಂತಿದೆಯಲ್ಲ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ 2026-27ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೇನು ಮುಟ್ಟುವಾಗಿಲ್ಲ, ಜಸ್ಟ್ ಸೇವ್ ಬಟನ್ ಮೇಲೆ ಟಚ್ ಮಾಡಿ. ನೋಡಿ, ಅಕಾಡೆಮಿಕ್ ಇಯರ್ ಆ್ಯಡೆಡ್, ಪ್ಲೀಸ್ ಕ್ಲಿಕ್ ಆ್ಯಂಡ್ ಪೇ ದ ಫೀ. ನೀವು ಆ್ಯಡ್ ಮಾಡಿದ್ದೀರಾ ಅಕಾಡೆಮಿಕ್ ಇಯರ್, ಆದರೆ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ರಿಜಿಸ್ಟ್ರೇಷನ್ ಫೀಸ್ ಅಂತ ಇದೆ. ಆ ಫೀಸ್ನ ಪೇ ಮಾಡಿ ನೀವು ಆ ಅಕಾಡೆಮಿಕ್ ಇಯರ್ ಒಳಗೆ ಎಂಟರ್ ಆಗಬೇಕಾಗುತ್ತೆ. 1 ಮಂತ್ ಫ್ರೀ ಇರುತ್ತೆ. ಆ ಅಕಾಡೆಮಿಕ್ ಇಯರ್ ಎಂಟರ್ ಆದಮೇಲೆ ಒಂದಂತೂ ಫ್ರೀ ಕೊಟ್ಟಿರ್ತೀವಿ. ಜಸ್ಟ್ ಓಕೆನ ಕ್ಲಿಕ್ ಮಾಡೋಣ. ಈಗ ನೋಡಿ ಅನ್ಪೇಯ್ಡ್ ಅಂತ ತೋರಿಸ್ತಾ ಇದೆ. ಅನ್ಪೇಯ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅಕಾಡೆಮಿಕ್ ಇಯರ್ ಪೇಮೆಂಟ್ ಆಫ್ 99, ಅಂದರೆ ಈ ಅಕಾಡೆಮಿಕ್ ಇಯರ್ಗೆ ರಿಜಿಸ್ಟ್ರೇಷನ್ ಫೀಸ್ ಇದು ಅಷ್ಟೇ, ಸರ್ವಿಸ್ ಚಾರ್ಜ್ ಅಲ್ಲ. ಅದು 99 ಅಂತ ಹಾಕಿದ್ದೀವಿ. ಜಸ್ಟ್ ನೀವು ಪೇ ನಾವು ಒಂದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸುಮಾರು ಆಪ್ಷನ್ ಬರುತ್ತೆ. ನಿಮ್ಮ ಹತ್ರ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಪೇ ಮಾಡ್ಬೋದು. ಅಥವಾ ನನ್ನ ಹತ್ರ ಯಾವುದೂ ಇಲ್ಲ, ಕಾರ್ಡ್ ಇದೆ ಅಂತ ಹೇಳಿದ್ರೆ ಕಾರ್ಡ್ ಆಪ್ಷನ್ ಇದೆ. ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾರ್ಡ್ ನಂಬರ್ಸ್ನೆಲ್ಲ ಎಂಟ್ರಿ ಮಾಡಿದ್ರೆ ಅದು ಹಂಗೂ ಪೇ ಮಾಡೋದು. ನನ್ನ ಹತ್ರ ಗೂಗಲ್ ಪೇ ಇದೆ, ಹಂಗೆ ನಾನು ಡೈರೆಕ್ಟಾಗಿ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇಯ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನೀವೇನು ಮುಟ್ಟಕ್ಕೆ ಹೋಗ್ಬಾರ್ದು, ಒಂದು ಚೂರು ಏನು ಟಚ್ ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದೇ ಹೋಗುತ್ತೆ. ನೋಡಿ, ಪೇಮೆಂಟ್ ಆಗಿದೆ, 99 ರುಪೀಸ್ ಪೇಯ್ಡ್ ಸಕ್ಸಸ್ಫುಲಿ. ನೋಡಿ, ಇಲ್ಲಿ ಪೇಯ್ಡ್ ಅಂತ ಬಂತು. ಈಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 2026-27 ಮೇಲೆ ಅಲ್ಲಿ ಜಸ್ಟ್ ಟ್ಯಾಪ್ ಮಾಡೋಣ. ಟ್ಯಾಪ್ ಮಾಡಿದೆ. ಈಗ ಸಕ್ಸಸ್ಫುಲಿ ಎಂಟರ್ ನೋಡಿ, ಯು ಸಕ್ಸಸ್ಫುಲಿ ಎಂಟರ್ ಅಕಾಡೆಮಿಕ್ ಇಯರ್ 2026-27 ತೋರಿಸ್ತಾ ಇದೆ. ಓಕೆ ಕೊಡಿ. ಇದು ಡೈರೆಕ್ಟಾಗಿ ಡಿಫಾಲ್ಟ್ ಸೆಟಪ್ ಬರುತ್ತೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಡಿಫಾಲ್ಟ್ ಸೆಟಪ್ ಮಾಡಿಕೊಂಡು ನೀವು ಅಕಾಡೆಮಿಕ್ ಇಯರ್ಗೆ ಎಂಟರ್ ಆಗಿರ್ತೀರ. ಮತ್ತು ನೀವು ಅಟೆಂಡೆನ್ಸ್ನ ಏನು ಮಾಡ್ಬೋದು, ಹಾಕೊಂಡು ಹೋಗ್ಬೋದು. ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಧನ್ಯವಾದಗಳು.